ಬಾಂಗ್ಲಾದೇಶದಲ್ಲಿ ನಡೆದ ಭೀಕರ ನಾಗರಿಕ ದಂಗೆಯಿಂದಾಗಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನ ತೊರೆದು ಭಾರತಕ್ಕೆ ಬಂದು ಉಳಿತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಸೀನಾ ಬಾಂಗ್ಲಾದೇಶವನ್ನ ತೊರೆದ ಬಳಿಕ ದೇಶದ ಹಂಗಾಮಿ ನಾಯಕನಾಗಿ ಮಧ್ಯಂತರ ಸರ್ಕಾರವನ್ನ ನಡೆಸುವ ಪ್ರಮುಖ ನಾಯಕನಾಗಿ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ರನ್ನ ಆಯ್ಕೆ ಮಾಡಲಾಯಿತು. ಅವರು ನಾಯಕತ್ವವನ್ನ ವಹಿಸಿಕೊಂಡ ಬಳಿಕ ಬಾಂಗ್ಲಾದೇಶದಲ್ಲಿ ಯಾವಾಗ ಚುನಾವಣೆ ಮಾಡಬೇಕು, ಯಾವಾಗ ಚುನಾವಣೆ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳಿಬಂದಿತ್ತು. ಸದ್ಯ ಬಾಂಗ್ಲಾದೇಶದಲ್ಲಿ ಚುನಾವಣೆಯ ದಿನವನ್ನ ಮೊಹಮ್ಮದ್ ಯೂನಸ್ ಘೋಷಿಸಿದ್ದಾರೆ. ಏಪ್ರಿಲ್ 2026ಕ್ಕೆ ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ.